ಮಂಗಳಮುಖಿಯರು ಎಂದರೆ ಸಮಾಜದಲ್ಲಿರುವ ಕಲ್ಪನೆ ಮತ್ತು ಅವಲೋಚನೆಯೇ ಬೇರೆ. ಆದರೆ ಇಲ್ಲೊಬ್ಬರು ಎಲ್ಲವನ್ನೂ ಮೆಟ್ಟಿ ನಿಂತು ಸ್ನಾತಕೋತ್ತರ ಕಾಲೇಜಿನ ಅತಿಥಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುವ ಮೂಲಕ ಇತರರಿಗೂ ಮಾದರಿಯಾಗಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಬಳ್ಳಾರಿ ಜಿಲ್ಲೆ ಕುರುಗೋಡು ಪಟ್ಟಣದ ಕೆಎಂ ಮಲ್ಲೇಶ್ ಪದವಿ ವ್ಯಾಸಂಗ ಮಾಡುತ್ತಿದ್ದ ವೇಳೆ ನೈಸರ್ಗಿಕ ದೇಹ ಬದಲಾವಣೆಯಿಂದ ಮಂಗಳಮುಖಿ ರೇಣುಕಾ ಪೂಜಾರಿಯಾಗಿ ಬದಲಾಗಿದ್ದಾರೆ. ಇಷ್ಟಕ್ಕೆ ಎದೆಗುಂದದೆ ಛಲವನ್ನು ಬಿಡದೆ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಸಕ್ಕರಮಂ ಪೇಳ್ಬೊಡನೆರ ಸಕ್ಕರಮಂ ಪೇಳ್ಗೆ ಶುದ್ಧ ಕನ್ನಡದೊಳಗೆ ತಂದಿ ಕೂವುದೇ ಬೇರೆ ಸಾವಯವ ಮಾತ್ರವಲ್ಲದೆ ಕೆಲವೊಂದು ಬಡತನದಲ್ಲಿಯೇ ಹುಟ್ಟಿ ಬೆಳೆದ ರೇಣುಕಾ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿದ ಬಳಿಕ ನಂದಿಹಳ್ಳಿಯ ಸ್ನಾತಕೋತ್ತರ ಕೇಂದ್ರದಲ್ಲಿ ಕನ್ನಡ ಅತಿಥಿ ಉಪನ್ಯಾಸಕರಿಗಾಗಿ ನಡೆದ ಸಂದರ್ಶನದಲ್ಲಿ ಭಾಗವಹಿಸಿ 38 ಅಭ್ಯರ್ಥಿಗಳಿಗೆ ಸ್ಪರ್ಧೆ ನೀಡಿ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾವೇರಿಯಿಂದ ಗೋದಾವರಿ ಕನ್ನಡಗಳು ಭಾವಿಸಿದ ಜನಪದ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷ. ರೇಣುಕಾ ಪೂಜಾರಿ ಅವರು ಸರಳ ಮತ್ತು ಸುಲಭವಾಗಿ ಅರ್ಥವಾಗುವಂತೆ ಬೋಧಿಸುವ ಜೊತೆಗೆ ವಿದ್ಯಾರ್ಥಿಗಳು ಮತ್ತು ಇತರೆ ಶಿಕ್ಷಕರಿಗೂ ಪ್ರೀತಿಪಾತ್ರರಾಗಿದ್ದಾರೆ. ದೂರದರ್ಶನದೊಂದಿಗೆ ರೇಣುಕಾ ಪೂಜಾರಿ ಹಲವರ ಜೀವನ ಬೆಳಗಿಸುವ ಶಿಕ್ಷಣ ವೃತ್ತಿ ಆಯ್ದುಕೊಂಡಿರುವುದು ಹೆಮ್ಮೆಯ ವಿಚಾರ. ಮಂಗಳಮುಖಿಯರಿಗೂ ಶಿಕ್ಷಣದಲ್ಲಿ ಮೀಸಲಾತಿ ಇದ್ದು ಇದರ ಸದ್ಬಳಕೆ ಆಗಬೇಕು ಎಂದು ಹೇಳಿದರು. ಪ್ರತಿಶತ 80% ಭಾಗ ಮಂಗಳಮುಖಿಯರು ವಿದ್ಯಾವಂತರಿದ್ದಾರೆ. ತಮ್ಮ ವಿದ್ಯೆಯ ಮೂಲಕ ಮತ್ತಷ್ಟು ವಿದ್ಯೆಯನ್ನು ಕಲಿತು ಆ 1% ಮೀಸಲಾತಿಯನ್ನು ನಾವು ಒಂದು ಉಪಯೋಗ ಪಡಿಸ್ಕೊಂಡ್ರೆ ಮುಂದೆ ಅದೇ 1% 10% ಆಗೋದ್ರಲ್ಲಿ ತಪ್ಪಿಲ್ಲ. ಎಲ್ಲರೂ ಕೂಡ ಸಾಕ್ಷರಸ್ಥರಾಗ್ರಿ. ನನಗೆ ತುಂಬ ಸಂತೋಷ ಇದೆ. ನಾನು ಕಲಿಯೋದ್ರ ಜೊತೆಗೆ ಮಕ್ಕಳಿಗೆ ಕಲಿಸಬೇಕು. ಉತ್ತಮ ಶಿಕ್ಷಣವನ್ನು ಕೊಟ್ಟು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಅವರನ್ನು ಶಿಕ್ಷಣದಲ್ಲಿ ಬಲಿಷ್ಠರನ್ನಾಗಿ ಮಾಡೋದು ನನ್ನ ಗುರಿ ಇದೆ. ವಿದ್ಯಾರ್ಥಿನಿ ತ್ರಿವೇಣಿ ರೇಣುಕಾ ಪೂಜಾರಿ ಅವರ ಬೋಧನಾ ಶೈಲಿ ಸರಳವಾಗಿದ್ದು ಸುಲಭವಾಗಿ ಅರ್ಥವಾಗುತ್ತದೆ. ವಿದ್ಯಾರ್ಥಿಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಎಂದರು. ಅವ್ರ ನಡವಳಿಕೆ, ಅವರು ಟೀಚಿಂಗ್ ಸ್ಟೈಲು ಬಹಳ ಚೆನ್ನಾಗಿತ್ತು ಸರ್. ಒಂದು ಕಡೆ ನಿಲುಗಡೆ ಇಲ್ಲದೆ ಹೇಗೆ ಲೆಕ್ಚರ್ಸ್ ಹೇಗೆ ಪಾಠ ಮಾಡ್ತಾರೋ ಬಹಳ ಅದ್ಭುತವಾಗಿ ಮಾಡಿದರು ಸರ್. ಎಲ್ಲರನ್ನೂ ಗಮನಿಸುತ್ತಾ, ಎಲ್ಲರನ್ನೂ ಇದು ಮಾತಾಡಿಸುತ್ತಾ, ಎಲ್ಲರನ್ನೂ ನೋಡುತ್ತಾ ಚೆನ್ನಾಗಿ ಮಾತಾಡಿದ್ರು. ಮತ್ತೋರ್ವ ವಿದ್ಯಾರ್ಥಿನಿ ಶ್ರುತಿ ಕವಿರಾಜ ಮಾರ್ಗ ಕುರಿತು ಅವರು ಬೋಧನೆ ವಿಶೇಷವಾಗಿರುತ್ತದೆ ಎಂದು ಹೇಳಿದರು. ನಮ್ಗೇನಾದ್ರೂ ಗೊತ್ತಿಲ್ಲ ಅಂದ್ರೆ ಅಲ್ಲೇ ನಿಂತ್ಕೊಂಡ್ ಜಾಗದಲ್ಲೇ ಕ್ವಶನ್ ರೈಸ್ ಮಾಡಿದ್ರೆ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಆನ್ಸರ್ ಅನ್ನ ಮಾಡಿದ್ರು. ಕುಲಪತಿ ಪ್ರೊಫೆಸರ್ ಎಂ ಮುನಿರಾಜು ರೇಣುಕಾ ಪೂಜಾರಿ ಪ್ರತಿಭಾನ್ವಿತ ವ್ಯಕ್ತಿಯಾಗಿದ್ದು 38 ಸ್ಪರ್ಧಾರ್ಥಿಗಳಿಗೆ ಸ್ಪರ್ಧೆ ನೀಡಿ ಆಗಿರುವುದು ಹೆಮ್ಮೆಯ ಸಂಗತಿ ಎಂದರು. ಅವಳನ್ನು ನಾವು ಇಂಟರ್ವ್ಯೂ ಮಾಡಿದಾಗ ಸಿ ಇಸ್ ಎ ವೆರಿ ಫ್ಯಾಂಟಾಸ್ಟಿಕಲಿ ಈಸ್ ಎ ಪೇಸ್ ದ ಇಂಟರ್ವ್ಯೂ. ಮತ್ತು ಆ ಹುಡುಗಿ ಕೈನಲ್ಲಿ ಕ್ಲಾಸನ್ನು ಕೂಡ ಮಾಡಿಸ್ತೀರಿ. 5 ನಿಮಿಷ ಕ್ಲಾಸನ್ನು ಮಾಡಿದಾಗ ಭಾಳ ಚೆನ್ನಾಗಿ ಮಾಡಿದ್ಲು. ಒಟ್ಟಾರೆ ಮಂಗಳಮುಖಿ ಎಂದ ಕೂಡಲೇ ಸಮಾಜದಲ್ಲಿ ಬರುವ ಕಲ್ಪನೆಯನ್ನು ಮೀರಿ ರೇಣುಕಾ ಪೂಜಾರಿ ಅವರ ಆತ್ಮಸ್ಥೈರ್ಯ ಇತರರಿಗೂ ಮಾದರಿ.